ಆಪ್ತಮಿತ್ರ, ಸಾಹಸ ಸಿಂಹ, ಡಾಕ್ಟರ್ ವಿಷ್ಣುವರ್ಧನ್, ರಮೇಶ್ ಅರವಿಂದ್, ಪ್ರೇಮ, ಸೌಂದರ್ಯ, ದ್ವಾರಕೇಶ್ ನಟನೆಯ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಆಪ್ತಮಿತ್ರ. ಇದು ಚಿತ್ರಮಂದಿರಗಳಲ್ಲಿ ಈ ಚಿತ್ರ 1 ವರ್ಷ ಪ್ರದರ್ಶನ ಕಂಡಿತು. 5 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಪಡೆದಿದೆ. ಕಿರಾತಕ. ಮೊದಲು ರಾಕಿಂಗ್ ಸ್ಟಾರ್ ಯಶ್ ಅವರ ಕೈ ಹಿಡಿದಿದ್ದು ಕಿರಾತಕ ಸಿನಿಮಾ. ಈ ಸಿನಿಮಾದಿಂದಲೇ ಅವರಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಹುಟ್ಟಿಕೊಂಡರು. ಇದು ರೀಮೇಕ್ ಸಿನಿಮಾವಾಗಿದ್ದರೂ ಯಶ್ ಅವರ ನಟನೆಗೆ ಪ್ರೇಕ್ಷಕರು ಫಿದಾ ಆಗಿದ್ದರು. ಇದರಲ್ಲಿ ಅಣ್ತಮ್ಮ ಎಂಬ ಅವರ ಡೈಲಾಗ್, ಮಂಡ್ಯ ಭಾಷೆ ಎಲ್ಲವೂ ಸಖತ್ ಕಿಕ್ ಕೊಟ್ಟಿತ್ತು. ಪ್ರದೀಪ್ ರಾಜ್ ನಿರ್ದೇಶನದ ಈ ಸಿನಿಮಾವನ್ನು ಎಷ್ಟು ಬಾರಿ ನೋಡಿದ್ರೂ ಬೋರ್ ಆಗುವುದಿಲ್ಲ. ಮುಂಗಾರು ಮಳೆ. 2006ರಲ್ಲಿ ಬಿಡುಗಡೆಯಾದ ಯೋಗರಾಜ್ ಭಟ್ ನಿರ್ದೇಶನದ ಮುಂಗಾರು ಮಳೆ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಿತ್ತು. ಕೇವಲ 70 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾದ ಈ ಸಿನಿಮಾ 75 ಕೋಟಿ ಬಾಚಿಕೊಂಡಿತ್ತು. ಈ ಚಿತ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿ ಜೀವನಕ್ಕೆ ದೊಡ್ಡ ಬ್ರೇಕ್ ನೀಡಿತು. ಚಿತ್ರದಲ್ಲಿ ಪೂಜಾ ಗಾಂಧಿ ಮತ್ತು ಗಣೇಶ್ ಜೋಡಿಯು ಜನರಿಗೆ ಸಖತ್ ಇಷ್ಟವಾಯಿತು. ಇಬ್ಬರ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಮೂಡಿಬಂದಿತ್ತು. ಈ ಸಿನಿಮಾದ ಹಾಡುಗಳು ಹಾಗೂ ಡೈಲಾಗ್ಗಳು ಇಂದಿಗೂ ಟ್ರೆಂಡಿಂಗ್ನಲ್ಲಿವೆ. ಅಮೆರಿಕ. ರಮೇಶ್ ಅರವಿಂದ್, ಅಕ್ಷಯ್ ಆನಂದ್ ಮತ್ತು ಹೇಮಾವತಿ ಪಂಚಮಿ ಲೀಡ್ ರೋಲ್ನಲ್ಲಿ ನಟಿಸಿದ್ದ ರೊಮ್ಯಾಂಟಿಕ್ ಮ್ಯೂಸಿಕಲ್ ಎಂಟರ್ಟೈನರ್ ಅಮೆರಿಕ ಸ್ಯಾಂಡಲ್ವುಡ್ನ ಎವರ್ಗ್ರೀನ್ ಚಿತ್ರವಾಗಿದೆ. ರಾಮ ಶ್ಯಾಮ ಭಾಮ. ರಮೇಶ್ ಅರವಿಂದ್ ಚೊಚ್ಚಲ ಬಾರಿಗೆ ನಿರ್ದೇಶನ ಮಾಡಿದ ರಾಮ ಶ್ಯಾಮ ಭಾಮ ಚಿತ್ರದಲ್ಲಿ ಕಮಲ್ ಹಾಸನ್, ಶ್ರುತಿ, ಡೈಸಿ ಬೋಪಣ್ಣ, ಅನಿರುದ್ಧ್, ಊರ್ವಶಿ ಮುಂತಾದವರು ನಟಿಸಿದ್ದರು. ಸಖತ್ ಹಾಸ್ಯಮಯವಾಗಿದ್ದ ಈ ಸಿನಿಮಾ ಹಿಟ್ ಆಗಿತ್ತು. ಈ ಚಿತ್ರ ಎಂದಿಗೂ ನಿಮಗೆ ಬೋರ್ ಎನಿಸುವುದಿಲ್ಲ. ಗುರು ಶಿಷ್ಯರು. ಕನ್ನಡ ಪ್ರಮುಖ ಹಾಸ್ಯ ನಟರು ಅಭಿನಯಿಸಿದ ಗುರು ಶಿಷ್ಯರ ಸಿನಿಮಾವನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ. ಈ ಚಿತ್ರದ ಕಾಮಿಡಿ ಸನ್ನಿವೇಶಗಳು ಈಗಲೂ ಎಲ್ಲರನ್ನೂ ಹೊಟ್ಟೆ ಹಣ್ಣಾಗುವಂತೆ ನಗಿಸುತ್ತವೆ. ಬಂಗಾರದ ಮನುಷ್ಯ. ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಂಗಾರದ ಮನುಷ್ಯ ಕನ್ನಡದ ಬಂಗಾರದಂತಹ ಸಿನಿಮಾ. ಇದು ಚಿತ್ರಮಂದಿರಗಳಲ್ಲಿ ಬರೋಬ್ಬರಿ 2 ವರ್ಷಗಳ ಕಾಲ ಓಡಿತ್ತು. ಅಣ್ಣಾವ್ರು ಈ ಸಿನಿಮಾದಲ್ಲಿ ರಾಜೀವಪ್ಪನ ಪಾತ್ರದ ಮೂಲಕ ಕನ್ನಡಿಗರ ಮನ ಗೆದ್ದಿದ್ದರು. ಈ ಸಿನಿಮಾ ಕೂಡ ಎಷ್ಟೇ ನೋಡಿದ್ರೂ ಬೇಜಾರಾಗುವುದಿಲ್ಲ. ವೀಕ್ಷಕರೇ, ನಿಮಗೆ ಯಾವ ಸಿನಿಮಾ ಇಷ್ಟವಾಯಿತೆಂದು ಕಮೆಂಟ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.